ರ್ಯಾಪಿಡೋ ಬೈಕ್ ಸೇವೆ ನಿಲ್ಲಿಸುವಂತೆ ಬೆಳಗಾವಿ ಆಟೋ ಚಾಲಕರ ಆಗ್ರಹ. ಬೆಳಗಾವಿಯ ಕುಂದಾನಗರಿಯಲ್ಲಿ ದ್ವಿಚಕ್ರ ವಾಹನದಿಂದ ಪ್ರಯಾಣ ಸೇವೆ ಒದಗಿಸಲು ಅವಕಾಶವಿಲ್ಲದಿದ್ದರೂ ಬೆಳಗಾವಿ ನಗರದಲ್ಲಿ ರ್ಯಾಪಿಡೋ ಬೈಕ್ ಸೇವೆ ಒದಗಿಸಲು ಆಗಮಿಸಿದ್ದ ರ್ಯಾಪಿಡೋ ಬೈಕ್ ಸವಾರರ ವಿರುದ್ಧ ಆಟೋ ಚಾಲಕರು ತಿರುಗಿ ಬಿದ್ದಿದ್ದಾರೆ. ನಗರದಲ್ಲಿ ರ್ಯಾಪಿಡೋ ಬೈಕ್ ಒಂದು ಸಾರ್ವಜನಿಕರಿಗೆ ಬಾಡಿಗೆ ಸೇವೆ ನೀಡುತ್ತಿದ್ದನ್ನ ಕಂಡು ಸ್ಥಳೀಯರು ಆಟೋ ಚಾಲಕರನ್ನ ತಡೆದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈಗಾಗಲೇ ಆಟೋಗಳಿಗೆ ಪ್ರಯಾಣಿಕರಿಲ್ಲದೆ ನಾವು ಕಂಗಾಲಾಗಿದ್ದೇವೆ. ಪೆಟ್ರೋಲ್, ಡೀಸೆಲ್, ಬಿಡಿ ಭಾಗಗಳ ದರ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದ್ದು ಮನೆ ಬಾಡಿಗೆ, ಮಕ್ಕಳ ಶಿಕ್ಷಣ ಹಾಗೂ ಜೀವನ ನಿರ್ವಹಣೆ ಕಷ್ಟವಾಗುತ್ತಿದೆ. ಬಾಡಿಗೆ ಕಡಿಮೆಯಾಗಿದ್ದು ಇದರ ನಡುವೆಯೂ ಈ ರೀತಿ ಬಾಡಿಗೆ ಬೈಕ್ ಟ್ಯಾಕ್ಸಿಗಳು ಬಂದರೆ ಇನ್ನಷ್ಟು ತೊಂದರೆಯಾಗಲಿದೆ ಎಂದು ಆಟೋ ನಿಲ್ದಾಣದಲ್ಲಿ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಹಾನಗರಗಳಲ್ಲಿ ಇವು ಕಾರ್ಯನಿರ್ವಹಿಸುತ್ತಿವೆ. ಅಂತೆಯೇ ನಾವು ಬೆಳಗಾವಿಯಲ್ಲಿ ಕನಿಷ್ಠ ದರದಲ್ಲಿ ಸಾರ್ವಜನಿಕರಿಗೆ ಬಾಡಿಗೆ ಸೇವೆ ನೀಡುತ್ತಿದ್ದೇವೆ. ಆದ್ದರಿಂದ ನಮ್ಮಂತಹ ನಿರುದ್ಯೋಗಿ ಯುವಕರಿಗೆ ಕೆಲಸ ಸಿಕ್ಕಂತಾಗಿದ್ದು ಜೀವನ ನಿರ್ವಹಣೆಗೆ ಅನುಕೂಲವಾಗಲಿದೆಯೇ? ಸಾರ್ವಜನಿಕರು ಒಳ್ಳೆಯದಾಗಲಿದೆ. ಆನ್ಲೈನ್ನಲ್ಲಿ ಗ್ರಾಹಕರು ಬುಕ್ ಮಾಡಿದರೂ ಅದರ ಅನುಸಾರ ನಾನು ಇಲ್ಲಿಗೆ ಬಾಡಿಗೆ ಸೇವೆ ನೀಡಲು ಬಂದಿದ್ದೇನೆ ಎಂದು ಬೈಕ್ ರ್ಯಾಪಿಡೋ ಸೇವೆ ಸವಾರ ತಿಳಿಸಿದ್ದಾರೆ. ಆದರೂ ಬಾಡಿಗೆ ಮಾಡುವ ರ್ಯಾಪಿಡೋ ಬೈಕ್ಗಳು ತಮ್ಮದೇ ಖಾಸಗಿ ವೈಟ್ ಬೋರ್ಡ್ ಬೈಕ್ಗಳಲ್ಲಿ ಸೇವೆ ನೀಡುತ್ತಿದ್ದು ಇದು ಕಾನೂನಿಗೆ ವಿರುದ್ಧವಾಗಿದೆ. ಇದಕ್ಕೆ ಬೆಳಗಾವಿ ನಗರದಲ್ಲಿ ಅವಕಾಶವಿಲ್ಲ ಎಂದು ಹೇಳಿ ರ್ಯಾಪಿಡೋ ಚಾಲಕರನ್ನ 5 ರಿಂದ 6 ಬೈಕ್ಗಳನ್ನು ವಶಕ್ಕೆ ಪಡೆದು ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗಿದ್ದಾರೆ. ರ್ಯಾಪಿಡ್ ಕಂಪ್ನಿ ಅಂತಾರೆ ಇವರು. ರ್ಯಾಪಿಡ್ ಕಂಪ್ನಿ ಮೊನ್ನೆ ಡಿಸಿಪಿ ಸಾಹೇಬರು ಮಾತಾಡಿದಾಗ ಹೇಳಿದ್ರು, ರ್ಯಾಪಿಡ್ ಕಂಪ್ನಿ ಬೆಳಗಾವಿಕ್ಕಿಲ್ಲ, ನೀವು ಚರ್ಚೆ ಮಾಡ್ರಿ, ಮತ್ತಂತದ್ ಏನಾರು ಇತ್ತಂತಂದ್ರೆ ನಮ್ ಗಮನಕ್ಕೆ ತಗೊಂಡ್ಬರ್ರಿ ಅಂತ ಹೇಳಿದ್ರು. ಈಗ ನಾವು 5-6 ಗಾಡಿ ಹಿಡಿದಿದ್ದೀವಿ. ಅವ್ರಂತಾರ ಬೆಂಗಳೂರಿಗೂ ಹೈಕೋರ್ಟ್ ಪರ್ಮಿಷನ್ ಐತೆ ಅಂತೇಳಿ ಮತ್ತೆ ಕೇಳ್ತಾರೆ, ಬೆಂಗಳೂರು ಹೈಕೋರ್ಟ್ ಒಂದೇ, ಮತ್ತೆ ಧಾರವಾಡ ಹೈಕೋರ್ಟ್ ನಮ್ಗೆ ಏನು ಸಂಬಂಧ ಇಲ್ಲ ಅಂತೇಳಿ. ಇದು ಯಾವ ನ್ಯಾಯ ಸರ್? ಇದು ಸರ್ ನಮ್ಗಿಲ್ರಿ. ಇವ್ರು 40 ರೂಪಾಯಿ 50 ರೂಪಾಯಿ ಇದಕ್ಕೆ ಆಟೋ ನಗರಕ್ಕೆ ಇಲ್ಲವೇ ಚೆನ್ನಮ್ಮದಿಂದ ಆಟೋ ನಗರಕ್ಕೆ 45 ರೂಪಾಯಿ ಅಂತ ಇವ್ರದು. ಮತ್ತೆ ನಾವು ರಿಕ್ಷಾದವ್ರು ಏನ್ ಹೊಟ್ಟೆ ತುಂಬಿಸ್ಕೋಬೇಕು? ಆಮೇಲೆ ಮೊನ್ನೆ ನಮ್ಗೆ ಸಾಹೇಬ್ರು ಹೇಳಿದ್ರು, ನಮ್ಮ ರಿಕ್ಷಾದವರು ಸ್ವಲ್ಪ ಪ್ಯಾಸೆಂಜರ್ ಜಗಳ ಆದಾಗ ಹೇಳಿದ್ರು, ಇಲ್ಲಪ್ಪ ನೀವು ಜಗಳ ಮಾಡಕ್ ಹೋಗ್ಬೇಡ್ರಿ, ನಿಮ್ಮಲ್ಲಿ ರ್ಯಾಪಿಡ್ ಕಂಪ್ನಿ ಏನಾರ ಸ್ಟಾರ್ಟ್ ಇತ್ತು ಅಂದ್ರೆ ನಮ್ಗೆ ತಿಳಿಸಿ ಹೇಳ್ತೀವಿ. ಈಗ ನಮ್ಮ ಕಡೆ ಪ್ರೂಫ್ ಸಿಕ್ಕೈತ್ರಿ, ನಾವು ಸ್ಟೇಷನ್ ಕರ್ಕೊಂಡು ಹೋಗ್ತೀವಿ ಅಲ್ಲಿಗೆ. ಮತ್ತೆ ನಾಳೆ ಸಾಹೇಬರಿಗೆ ಸೋಮವಾರ ದಿನ ನಾವು ಡಿಸಿಪಿ ಸಾಹೇಬ್ರಿಗೆ ಮನವಿ ಕೊಡ್ತೀವಿ. ಏನಂತಂದ್ರೆ ನೀವು ಬೆಳಗಾವಿ ಇರೋದು 5 ಕಿಲೋಮೀಟರ್ ಸಿಟಿ ಇದೆ ಟೋಟಲಿ ರೌಂಡಿಂಗ್ ಹಿಡ್ಕೊಂಡ್ರೆ. ಅರೆ ಇವ್ರು ರ್ಯಾಪಿಡ್ ಓಡಿಸಾಕತ್ತಂದ್ರೆ ನಾವು ಆಟೋದವರು 3 ಲಕ್ಷ 3.5 ಲಕ್ಷ ಕೊಟ್ಟೆ ನಾವು ರಿಕ್ಷಾ ತಗೊಂಡು ನಾವೇನು ಹೊಟ್ಟೆ ತುಂಬಿಸ್ಕೋಬೇಕು? ಈಗ 5-6 ಗಾಡಿ ಹಿಡಿದೇವೆ ಸರ್. ಅವರು ಚೆನ್ನಮ್ಮಲಿಂದ ಆಟೋ ನಗರಕ್ಕೆ ಒಂದು ಸ್ವಲ್ಪ ಬುಕ್ಕಿಂಗ್ ಆಗಿತ್ತು, ಆಮೇಲೆ ಹನುಮಾನ್ ನಗರ ಸ್ವಲ್ಪ ಬುಕ್ಕಿಂಗ್ ಆಗಿತ್ತು. ಅವ್ರು ಹೇಳ್ತಾರೆ 40 ರೂಪಾಯಿ ಸರ್. ಹನುಮಾನ್ ನಗರಕ್ಕೆ 40 ರೂಪಾಯಿ ಏನು ಸರ್? ಬಸವರಾಜ ಅವರೇಳು ಅಂತೇಳಿ ಜೈಬಿ ಆಟೋ ರಿಕ್ಷಾ ಮಾಲಕರ ಚಾಲಕರ ಅಭಿವೃದ್ಧಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಮಾತಾಡ್ತೀನಿ.